ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮಿತಾ ಹೆಗಡೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈ ಹಿಂದಿನ ನನ್ನ ಕಿರು ಪರಿಚಯದಲ್ಲಿ ನಿಮಗೆ ನನ್ನ ಪುನರ್ಜನ್ಮದ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ಇವಾಗ ನಾನು ಆ ಕಥೆಯನ್ನು ಹೇಳಲು ನಿಮ್ಮ ಮುಂದೆ ಮರಳಿ ಬಂದಿದ್ದೇನೆ. ಸರಿಸುಮಾರು ನನ್ನ ಪ್ರಕಾರ ಒಂದು 50-60 ವರ್ಷಗಳಿಂದ ನಮ್ಮ ಗ್ರಾಮದ ಬೊಬ್ಬರಿಯ ದೈವದೇವರು ನಮ್ಮ ಮನೆಗೆ ಹಾಲು ಕುಡಿಯೋಕ್ಕೆ ಬರ್ತಾರೆ. ಸೊ ಅವರು ದೊಡ್ಡ ಮನೆ, ನಡು ಮನೆ, ಪಾದೆ ಮನೆ, ಈ 3 ಮನೆತನಕ್ಕೂ ಹಾಲು ಕುಡಿಯೋಕ್ಕೆ ಬರ್ತಾರೆ. ಸೊ ದೊಡ್ಡ ಮನೆಯ ಹಾಲು ಕುಡಿದ ಮೇಲೆ ನಮ್ಮ ಮನೆಗೆ ಬರ್ತಾರೆ. ಸೊ ನಾವು ಬೆಂಗಳೂರಲ್ಲಿ ಇದ್ರೂ ಸಹ ನಾವು ವರ್ಷಕ್ಕೊಂದ್ಸಲ ಬಂದು ಆ ದೇವರ ಸೇವೆಗೆ ನಾವು ಓಡೋಡಿ ಬರ್ತಾ ಇದ್ವಿ. 2010 ಅದೇ ಥರ ಬಂದಾಗ ನಮ್ಮ ಕುಟುಂಬದ ಒಳಗಡೆ ಡಿಫ್ರೆನ್ಷಿಯೇಟಿವ್ ಬರ್ತಾ ಇತ್ತು. ಸೊ ಯಾಕಂದರೆ ನಮ್ಮ ಹಳೆ ಮನೆ ಬಿದ್ದು ಹೋಗಿತ್ತು. ನಾವು ನಮ್ಮ ತಾಯಿಯ ತಂಗಿ ಮನೆಯಲ್ಲಿ ಹಾಲು ಕೊಡ್ತಾ ಇದ್ವಿ. ಸೊ ಆಗ ನಮಗೆ ಜಾಗದ ಅಭಾವ ಆಗಿತ್ತು. ಸೊ ನಾನು ನನ್ನ ಮಗಳು ದೈವಸ್ಥಾನಕ್ಕೆ ಹೋಗಿ ಏನು ಮಾಡೋದು, ಇನ್ನು ನೆಕ್ಸ್ಟ್ ಹಾಲು ಯಾರು ಕೊಡೋದು, ಸೊ ನಮಗೆ ಕುತ್ಕೊಳ್ಳೋಕ್ಕೆ ಮನೆ ಇಲ್ಲ ಇವಾಗ ಊರಲ್ಲಿ, ಏನು ಮಾಡಲಿ ಅಂತ ಕೇಳಿದಾಗ, ಇಲ್ಲ ನಿಮ್ಮ ತಾಯಿ ಜಾಗದಲ್ಲಿ ನೀನು ಮನೆ ಕಟ್ಟು, ನಾನು ಅಲ್ಲೇ ಬಂದು ಹಾಲು ತಗೋತೀನಿ, ನನಗೆ ನೀನೇ ಹಾಲು ಕೊಡಬೇಕು ಅಂತ ದೈವ ನನಗೆ ನುಡಿಯಿತು. ದೈವ ನುಡಿಕೊಟ್ಟ ದಿನವೇ ನಾನು ನನ್ನ ಇಷ್ಟ ದೇವತೆಯಾದ ಕಟೀಲು ದುರ್ಗಾ ಪರಮೇಶ್ವರಿಗೂ ಹೋದೆ. ಅಲ್ಲಿ ನನ್ನ ಕೋರಿಕೆಯನ್ನು ಅವರ ಮುಂದೆ ಇಟ್ಟು ಬಂದೆ. ಆಮೇಲೆ ನನಗೆ 2011 ಇಲ್ಲಿ ಮನೆ ಕಟ್ಟಕ್ಕೆ ಆಗುವ ಥರ ಆಗಲೇ ಇಲ್ಲ. ಸೊ ಹೀಗೆ ಕಾಲಗಳು ಮುಂದುವರಿತಾ ಇತ್ತು. ಸೊ ನಾನು ದೇವರಿಗೆ ಬಂದು ಹೋಗ್ತಾ ಹಳೆ ಮನೆಯಲ್ಲೇ ಹಾಲಿಸ್ಕೊಳ್ಳೋ ಸೇವೆಗಳನ್ನು ಮಾಡ್ತಾ ಇದ್ದೆ. ಸೊ ಕೊನೆಗೆ ಒಂದು ದಿವಸ 2017 ಒಬ್ಬರೇ ದೈವದೇವರಿಗೆ ಬ್ರಹ್ಮಕಲಶೋತ್ಸವ ಆಯಿತು. ಆ ಟೈಮಲ್ಲಿ ನಾನು ನನ್ನ ತಂದೆ ತಾಯಿಯ ಹೆಸರಲ್ಲಿ ಮಹಾಕಾಳಿ ಗುಡಿಯ ನಿರ್ಮಾಣದ ವೆಚ್ಚವನ್ನು ಕೊಟ್ಟೆ. 2018 ಫೆಬ್ರವರಿಯಂದು ನಮ್ಮ ಮನೆಯ ಭೂಮಿ ಪೂಜೆ ನಡೆಯಿತು. ಹೆರ್ಗಾಡ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ರಾಘವೇಂದ್ರ ತಂತ್ರಿಗಳು ಬಂದು ಭೂಮಿ ಪೂಜೆಯನ್ನು ಮಾಡಿಕೊಟ್ರು. ಭೂಮಿ ಪೂಜೆ ಮಾಡುವಾಗ ಅವರು ಹೇಳಿದರು, ಈ ಜಾಗದಲ್ಲಿ ಭವ್ಯವಾದ ಒಂದು ಬಂಗಲೆ ನಿರ್ಮಾಣವಾಗುತ್ತೆ ಅಂತ ನುಡಿದರು. ಸೊ ಅವರು ನುಡಿದಂತೆ ಆಗಿದೆ. 2019 ಫೆಬ್ರವರಿಯಂದು ನಮ್ಮ ಮನೆಯ ಗೃಹ ಪ್ರವೇಶವನ್ನು ಬೇಜಾವರದ ವಿಶ್ವೇಶ್ವರ ತೀರ್ಥರು ನಮ್ಮ ಮನೆಯ ಗೃಹ ಪ್ರವೇಶವನ್ನು ಮಾಡಿದರು. ವಿಶ್ವೇಶ್ವರ ತೀರ್ಥರು ಅಂದು ನನಗೆ ಹೇಳಿದರು, ನೀನು ಈ ಮನೆಯಲ್ಲಿ ಯಾವುದೇ ಥರದ ಮಧುಮಾಂಸಗಳನ್ನು ಮಾಡಬಾರದು, ಇಲ್ಲಿ ದುರ್ಗಾದೇವಿ ನೆಲೆಯಾಗಿದ್ದಾಳೆ, ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಅನ್ನದಾನವನ್ನು ಮಾಡಬೇಕು ಅಂತ ಹೇಳಿದರು. ಸೊ ಅವರು ಹೇಳಿದ ಥರನೇ ನನ್ನಿಂದ ಆದಷ್ಟು ಕೈಲಾದಷ್ಟು ನಾನು ಈ ಕಳೆದ 7 ವರ್ಷಗಳಿಂದ ನಾನು ಸಣ್ಣ ಪುಟ್ಟ ಅನ್ನದಾನಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. 2022 ಬೊಬ್ಬರಿಯ ದೈವದೇವರಿಗೆ ಏಪ್ರಿಲಲ್ಲಿ ನಾನು ಒಂದು ಕೋಲ ಸೇವೆಯನ್ನು ಕೊಟ್ಟೆ. ಕೋಲ ಸೇವೆ ಆಗ್ತಾ ಇರುವಾಗ ಅದೇ ದಿನ ರಾತ್ರಿ ದೈವದೇವರು ನನಗೆ ಪದೇ ಪದೇ ಹೇಳ್ತಾ ಇದ್ರು, ನಿಮಗೊಂದು ರಕ್ಷಣೆ ಬೇಕು ಅಂತ. ನಾನು ಆ ಟೈಮಲ್ಲಿ ಹೇಳಿದೆ ದೈವದೇವರಿಗೆ, ರಕ್ಷಣೆ ತಂದೆ ನೀನಿರುವಾಗ ನನಗೆ ಯಾವ ಭಯ, ನೀವು ನನ್ನನ್ನು ಕಾಪಾಡಬೇಕು ಅಷ್ಟೇ ನಾನು ಕೇಳ್ತಾ ಇದ್ದೆ. ಅದೇ ವರ್ಷ ಮೇ 4 ನಾನು ನನ್ನ ಅಮ್ಮನನ್ನು ಮತ್ತು ನನ್ನ ಮಗಳ ಅತ್ತೆಯನ್ನು ಕರ್ಕೊಂಡು ನನ್ನ ಕುಲದೇವರಾದ ವೀರಭದ್ರ ದೇವರಿಗೆ ಕೈ ಮುಗಿಯೋಕ್ಕೆ ಹೋದೆ. ನಾನು ಮಾಡಿಸಿದ ಕೋಲ ತುಂಬ ಚೆನ್ನಾಗಾಗಿದೆ. ಸೊ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಲ್ವೇ, ಅದು ಕುಲದೇವರು ಬೇರೆ, ಹಾಗಾಗಿ ಹೋಗಿದ್ದೆ. ಅಲ್ಲಿ ನಾನು ಸುತ್ತು ಬರ್ತಾ ಇರುವಾಗ ನಾನು ನಾಗದೇವರ ಎದುರುಗಡೆ ನನ್ನ ಬಲಗಾಲು ಎಡವಿತ್ತು. ನಾನು ನನ್ನ ಮಗಳ ಅತ್ತೆಗೆ ಹೇಳಿದೆ, ಅದೇನೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ನನ್ನ ಬಲಗಾಲು ಎಡವಿತ್ತು ಅಂತ. ಅಲ್ಲಿಂದ ನಾನು ಸೀದಾ ಉಚ್ಚಿಲ ಮಹಾಲಕ್ಷ್ಮಿಗೆ ಬಂದಿದ್ದೆ. ಸೊ ಉಚ್ಚಿಲದಿಂದ ನಾವು ಒಂದು ಹೋಟೆಲಿಗೆ ಬಂದ್ವಿ ತಿಂಡಿ ತಿನ್ನೋಕ್ಕೆ. ತಿಂಡಿ ಎಲ್ಲ ಆಗಿ ನಾವು ಮನೆಗೆ ಬಂದ್ವಿ. ಬರ್ತಾ ಇರುವಾಗ ನನಗೆ ಒಂದು ಕಾಲ್ ಬಂತು ಹೊರದೇಶದಿಂದ. ಅದು ನಮ್ಮ ಕಸಿನ್ ಒಬ್ಬರು ನನಗೆ ಮೊದಲ ಬಾರಿ ಫೋನ್ ಮಾಡಿ ಅವರು ನಮ್ಮ ಹತ್ರ ಕೋಲದ ಬಗ್ಗೆ, ಹಾಗೆ ನಾನು ಯಾರನ್ನು ಸನ್ಮಾನಿಸಿದ್ದೀನಿ ಅದರ ಬಗ್ಗೆ, ಹಾಗೆ ನನ್ನ ಮನೆಯ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಸೊ ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ತಾ ಇದ್ದೆ. ಹಾಗೆ ನಾವು ಮನೆ ತಲುಪಿದ್ವಿ. ಮನೆಗೆ ಬಂದ ಮೇಲೆ ನಾನು ನಮ್ಮ ಅಮ್ಮನ ಹತ್ರ ಡಿಸ್ಕಸ್ ಮಾಡಿದೆ, ಅವ್ರು ಯಾಕೆ ಅಷ್ಟೆಲ್ಲ ನನ್ನ ಹತ್ರ ಪ್ರಶ್ನೆಗಳು ಕೇಳಿ. ಅವತ್ತು ರಾತ್ರಿ ನಾನು ಮಧ್ಯರಾತ್ರಿ 1 ಗಂಟೆ ತನಕವೂ ನನ್ನ ಮಗಳ ಅತ್ತೆ ಹತ್ರ ಮಾತಾಡಿ ತುಂಬ ನಗ್ತಾ ಇದ್ದೆ, ತುಂಬ ಸಂತೋಷದಲ್ಲಿದ್ದೆ. ಅದೇ ರೀತಿ ಮಾತಾಡ್ತಾ ನಾನು ಹೇಳಿದೆ,
ಬೆಳಿಗ್ಗೆ ನಾವು ಆನೆಗುಡ್ಡೆಗೆ ಹೋಗಿ 108 ಕಾಯಿ ಒಪ್ಪಿಸಿ ಬರಬೇಕು ಅಂತ. ಹಾಗೆ ನಾನು ಬೆಳಿಗ್ಗೆ ಎದ್ದೆ 7 o'clock ಎದ್ದು ನಾನು ಬ್ರಷ್ ಮಾಡೋಕ್ಕಂತ ಹೋದೆ. ರಾತ್ರಿ ಲೇಟಾಗಿ ಮಲಗಿದ್ರಿಂದ ನಾನು ಬೆಳಿಗ್ಗೆ ಲೇಟಾಗಿ ಎದ್ದೆ, ಬ್ರಷ್ ಮಾಡೋಕ್ಕೆ ಹೋದೆ. ರಾತ್ರಿ ಕರೆಕ್ಟಾಗಿ ನನಗೆ ನಿದ್ದೆನೂ ಬಂದಿರಲಿಲ್ಲ. ಆಗಾಗ ಎಚ್ಚರಿಕೆ ಆಗ್ತಾ ಇತ್ತು, ಮನಸ್ಸು ಅದೇನೋ ಒಂಥರ ಆಗ್ತಾ ಇತ್ತು. ಆ ದಿನಗಳು ನನಗೆ ಇವತ್ತಿಗೂ ನೆನಪಿದೆ. ಆಮೇಲೆ ನಾನು ಬ್ರಷ್ ಮಾಡ್ತಾ ಮಾಡ್ತಾ ಮಿರರ್ ನೋಡ್ತಾ ಇದ್ದೆ. ಮಿರರ್ ನೋಡ್ತಾ ನೋಡ್ತಾ ನಾನು ಬ್ರಷ್ ಮಾಡ್ತಾ ಇದ್ದಾಗ ನನಗೆ ಅನ್ಕಾನ್ಷಿಯಸ್ ಆಗಿ ನಾನು ಬಾತ್ರೂಮಲ್ಲಿ ಬಿದ್ದಿದ್ದೀನಿ. ನನಗೆ ಬಿದ್ದದ್ದು ನೆನಪಿಲ್ಲ, ಆದರೆ ಕಾನ್ಷಿಯಸ್ ಬಂದಾಗ ನಾನಾಗಿ ಎದ್ದು ಬರೋಣ ಅಂತ ತುಂಬ ಟ್ರೈ ಮಾಡ್ತಾ ಇದ್ದೆ, ಆಗಿಲ್ಲ. ಏನೋ ದೇವರ ಪುಣ್ಯದಲ್ಲಿ ನಾನು ಪ್ರತಿ ಸರ್ತಿ ಬಾತ್ರೂಮ್ಗೆ ಹೋದಾಗ ಬಾಗಿಲು ಹಾಕಲ್ಲ, ಬಾಗಿಲು ತೆಗೆದೇ ಹೋಗೋದು. ಸೊ ನಮ್ಮಮ್ಮ ನಮ್ಮನ್ನು ಅಮ್ಮಿ ಅಂತ ಕರೆಯೋದು. ಅವರು ಅಮ್ಮಿಯಲ್ಲಿ ಅಂತ ಹೊಡ್ಕೊಂಡು ಬಂದಾಗ ನಾನು ದೇವರ ಹೆಸರು ತೆಗಿತಾ ಇದ್ದೆ. ಇದೇ ಬೊಬ್ಬರಿಯ ದೇವರ ಹೆಸರು ಹಾಗೂ ನನ್ನ ಇಷ್ಟ ದೇವತೆ ಕಟೀಲ್ ದುರ್ಗಾ ಪರಮೇಶ್ವರಿಯನ್ನು ಕರೀತಾ ಇದ್ದೆ. ಆಮೇಲೆ ನನ್ನ ಮಗಳ ಅತ್ತೆಯನ್ನು ಕರ್ಕೊಂಡು ಬಂದರು ನಮ್ಮಮ್ಮ. ಕರ್ಕೊಂಡು ಹೋಗಿ ನನ್ನನ್ನು ಮಂಚದಲ್ಲಿ ಕೂರಿಸಿದ್ರು. ಆದರೆ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಇಮಿಡಿಯೇಟ್ಲಿ ಡ್ರೈವರ್ಗೆ ಹೇಳಿ ಕಾರನ್ನು ತೆಗೆದು ನನ್ನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು. ಹಾಸ್ಪಿಟಲಲ್ಲಿ ನನಗೆ ಸ್ಕ್ಯಾನಿಂಗ್ ಮಾಡಿದರು. ಸ್ಕ್ಯಾನಿಂಗ್ ಮಾಡುವಾಗ ಬ್ರೈನ್ ಎನ್ಯೂರಿಸಮ್ ಆಗಿದೆ ಅಂತ ಗೊತ್ತಾಯಿತು. ಬಂಧುಗಳೇ, ಬ್ರೈನ್ ಎನ್ಯೂರಿಸಮ್ ಏನಂದರೆ ನಿಮಗೆ ಗೊತ್ತಿರ್ಬೋದು. ಬ್ರೈನ್ ಎನ್ಯೂರಿಸಮಲ್ಲಿ ತುಂಬ ಕಡಿಮೆ ಜನ ತಿರ್ಗಾ ಬದುಕೋದು. ಅವರು ಒಂದೇ ಡೆತ್ ಆಗುತ್ತೆ, ಅಥವಾ ಕೋಮಕ್ಕೆ ಹೋಗ್ತಾರೆ, ಅಥವಾ ಪಾರ್ಶ್ವವಾಯು ಆಗುತ್ತೆ, ಅಥವಾ ಸ್ಪೀಚ್ ನಿಂತು ಹೋಗುತ್ತೆ. ಈ ಥರದ್ದೆಲ್ಲ ಆಗುತ್ತೆ ಅಂತ ನಮಗೆ ಡಾಕ್ಟ್ರೇ ಹೇಳಿದರು. ಬಟ್ ಯಾವ ದೇವರದ್ದು ಆಶೀರ್ವಾದನೋ ನನಗೂ ಅಂತೂ ಗೊತ್ತಾಗಿಲ್ಲ. ಆ ಟೈಮಲ್ಲಿ ನಾನು ಬದುಕಿ ಉಳಿದೆ. ಆಸ್ಪತ್ರೆಯಲ್ಲಿ ನನಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇನ್ನೂ ಡಿಸಿಷನ್ ತಗೊಂಡಿರಲಿಲ್ಲ. ನನ್ನನ್ನು ICU ಇಟ್ಟಿದ್ರು. ನನ್ನ ಮಗಳು ಅಳಿಯ ಬೆಂಗಳೂರಿಂದ ಬರಬೇಕಿತ್ತು. ಹಾಗೆ ನನ್ನ ಆತ್ಮೀಯರು ಒಂದು 5-6 ಕಾರುಗಳಿಂದ ಬಂದರು. ನನ್ನನ್ನು ಬೆಂಗಳೂರು ಕರ್ಕೊಂಡು ಹೋಗೋದು ಅಂತ ಹೆಲಿಕಾಪ್ಟ್ರೆಲ್ಲ ಬುಕ್ ಮಾಡಿದರು. ಆದರೆ ನನ್ನ ಮಗಳು ಹೇಳಿದ್ಲು, ಇಲ್ಲ ಮಮ್ಮಿಗೆ ಸ್ವಲ್ಪ ಹೈಟ್ ಪ್ರಾಬ್ಲಮ್ ಇದೆ, ತಿರ್ಗಾ ಬ್ರೈನಲ್ಲಿ ಬ್ಲೀಡಿಂಗ್ ಆದರೆ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡ್ರು. ಆ್ಯಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರು. ಆ್ಯಂಬ್ಯುಲೆನ್ಸಲ್ಲೂ ರೋಡು ಸರಿ ಇಲ್ಲ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿಸಿದ್ರು. ಕೊನೆಗೆ ನನ್ನ ಮಗಳ ಮಾವ ಬಂದು ಡಾಕ್ಟರ್ ಕಾಮರಾಜ್ ಮಧುಗಿರಿಯವರು, ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ಲೈಟಿಗೆ ಬಂದು ಯಾವುದೋ ದೊಡ್ಡ ಸರ್ಜನ್ ಡಾಕ್ಟರ್ನು ಮ್ಯಾಂಗ್ಳೂರಲ್ಲಿ ಪರಿಚಯ ಮಾಡಿಕೊಂಡು ನನ್ನನ್ನು ಆ್ಯಂಬ್ಯುಲೆನ್ಸಲ್ಲಿ ಮ್ಯಾಂಗ್ಳೂರಿಗೆ ಕರ್ಕೊಂಡು ಹೋದರು. ನಾನು ಅದೇ ಮೊದಲ ಬಾರಿ ಆ್ಯಂಬ್ಯುಲೆನ್ಸಲ್ಲಿ ಕೂತವಳು. ಸೊ ನನ್ನ ಮಗಳು ಆಗಾಗ ICU ರೂಮಿಗೆ ಬಂದು ತುಂಬ ಅಳ್ತಾ ಇದ್ಲು. ನಾನಾಗ ಅವಳಿಗೆ ಧೈರ್ಯ ತುಂಬ್ತಾ ಇದ್ದೆ, ಇಲ್ಲ ನೀನೇನು ಅಳ್ಬೇಡ, ನನ್ನ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ಕೀರ್ತಿರಾಜ್ ಅಂತ ಮ್ಯಾಂಗ್ಳೂರ್ KMCನಲ್ಲಿ ಸರ್ಜನ್ ಸಿಕ್ಕಿದ್ರು. ಅವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ನನಗೆ ಏನಾಗಲೇ ಇಲ್ವಾ ಅಂತ ಆ ಥರ ನೋಡಿಕೊಂಡ್ರು. ಆದರೆ ಇನ್ನೊಂದು ವಿಶೇಷತೆ ಅಥವಾ ಭಗವಂತ ಕೊಟ್ಟ ನಮಗೆ ಮಿರಾಕಲ್ ಆಗಿರಬೇಕು, ಆ ಬ್ಲಡ್ಡು ಇಷ್ಟು ಚೂರು ಲೀಕೇಜ್ ಆಗಿ ಅಲ್ಲೇ ಸ್ಟಾಪ್ ಆಗಿತ್ತು. ಅವರು ನಮ್ಮ ಮಗಳು ಮತ್ತು ಅಳಿಯಗೆ ಒಳಗೆ ಕರ್ಕೊಂಡೋಗಿ ಸ್ಕ್ಯಾನ್ ಎಲ್ಲ ಮಾಡಿ ತೋರಿಸಿದ್ರು. ನನ್ನಿಂದಾದಷ್ಟು ನಾನು ಟ್ರೈ ಮಾಡ್ತೀನಿ. ನಾಳೆ ಬೆಳಿಗ್ಗೆನೇ ಈಗ ICUಗೆ ಹಾಕ್ತೀವಿ, ನಾಳೆ ಬೆಳಿಗ್ಗೆನೇ 6 o'clockಗೆ ಆಪ್ರೇಷನ್ ಮಾಡೋಣ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ನನ್ನನ್ನು ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ ಒಂದು 10:30, 11 o'clockಗೆ ವಾಪಸ್ ಕರ್ಕೊಂಡು ಬಂದರು. ನನಗೆ ಪ್ರಜ್ಞೆ ಬಂದಾಗ ಮೊದಲು ಬಂದು ನನ್ನನ್ನು ಮಾತಾಡಿಸಿದ್ದು ನನ್ನ ಅಳಿಯ. ಆ ಡಾಕ್ಟರ್ ಕೇಳಿದರು, ಆಪ್ರೇಷನ್ ಆದಮೇಲೆ ಪ್ರಜ್ಞೆ ಬಂದ ಕೂಡಲೇ ಇವರು ಯಾರು ಅಂತ ಹೇಳಿದರು. ಆಗ ನಾನು ಇದು ನನ್ನ ಅಳಿಯ ದರ್ಶನ್ ಅಂತ ಹೇಳಿದೆ. ಆಗ ಡಾಕ್ಟ್ರು ಹೇಳಿದರು, ಎಸ್ ಆಪ್ರೇಷನ್ ಈಸ್ ಸಕ್ಸೆಸ್ ಅಂತ ಹೇಳಿದರು. ಆಮೇಲೆ ನಾನೊಂದು 10 days ಹಾಸ್ಪಿಟ್ಲಲ್ಲಿ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ. ನನಗೆ ಕೇವಲ 10 ದಿನಗಳ ಮಾತ್ರೆಗಳನ್ನು ಕೊಟ್ಟಿದ್ದರು ಅಷ್ಟೇ. ಆಮೇಲೆ ನಿಮ್ಮೆಲ್ಲರಂತೆ ನಾನು ಒಬ್ಬಳಾಗಿ ಬದುಕಕ್ಕೆ ಕಲಿತೆ. ನಾನು ಬಿದ್ದಾಗ ಈ ಥರ ಎಲ್ಲ ಆಯಿತು ಅಂದಾಗ ನಮ್ಮ ಪಾರ್ಟ್ನರ್ ಮಂತ್ರಾಲಯದ ಸ್ವಾಮೀಜಿಗಳ ಬ್ರದರ್ಗೆ PROಗೆ ಫೋನ್ ಮಾಡಿ ನರಸಿಂಹಮೂರ್ತಿಯವ್ರಿಗೆ ತಿಳಿಸಿದ್ರಂತೆ. ಅವರು ತುಂಬ ಯಾವತ್ತೂ ಅತ್ತವರೇ ಅಲ್ಲ ಅಂತೆ, ತುಂಬ ಹತ್ತು ಬಿಟ್ರಂತೆ. ರಾಘವೇಂದ್ರ ಸ್ವಾಮಿಗಳ ಹತ್ರ ಅವರು ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಇದನ್ನು ಅವರ ವೈಫ್ ನನಗೆ ಹೇಳಿದರು.
ಆಪರೇಷನ್ ಆಗಿ 13ನೇ ದಿನಕ್ಕೆ ನಾನು ಮನೆಗೆ ಬಂದು ನಾನು ಮನೆಯಲ್ಲಿ ನನ್ನ ರೂಮಲ್ಲಿ ಮಲ್ಕೊಂಡಿದ್ದೀನಿ. ರಾತ್ರಿ ಸುಮಾರು ನನಗೆ ಕನಸಲ್ಲಿ ಯಾರೋ ನಮ್ಮ ಮನೆಯ ಬಾಗಿಲು ಬಡ್ದಾಗಾಯಿತು. ನಾನು ಬಾಗಿಲು ತೆಗೆಯಕ್ಕೆ ಯಾರೋ ಬಂದರು ಅಂತ ಬಾಗಿಲು ತೆಗೆಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಗಳು ನಮ್ಮ ಹಾಲಲ್ಲಿ ಉದ್ದನೆಯಾಗಿ ಮಲಗಿದ್ರು. ನಾನು ಬಂದದನ್ನು ನೋಡಿ, ಮಗಳೇ ಯಾಕೆ ನೀನು ಎದ್ದು ಬಂದೆ, ಹೋಗಿ ಮಲ್ಕೋ, ಅವರು ಯಾರು ಅಂತ ನಾನು ನೋಡ್ತೀನಿ ಅಂದರು. ಅದು ಆ ದಿನ ನಾನು ಮರೆಯೋಕ್ಕೆ ಆಗಲ್ಲ. ನಾನು ಇಮಿಡಿಯೇಟ್ಲಿ ಬೆಳಿಗ್ಗೆನೇ ಎದ್ದು ಮಂತ್ರಾಲಯಕ್ಕೆ ಫೋನ್ ಮಾಡಿ ಹೇಳಿದ್ದೆ, ರಾಘವೇಂದ್ರ ಸ್ವಾಮಿಗಳು ನನ್ನ ಮನೆಯ ಹಾಲಲ್ಲಿ ಮಲ್ಕೊಂಡಿದ್ರು, ರಾತ್ರಿಡೀ ನನ್ನನ್ನು ಕಾಯ್ತಾ ಇದ್ರು ಅಂತ. ನೋಡಿ ಬಂಧುಗಳೇ, ನಾವು ಮಾಡುವ ಪೂಜೆ, ನಾವು ಮಾಡುವ ಭಕ್ತಿ ನಮ್ಮನ್ನು ಎಷ್ಟು ಕಾಯುತ್ತದೆ ಅಂತ ಇದೇ ಸಾಕ್ಷಿ ಅಲ್ವೇ. ನಾನಿವತ್ತು ಸ್ವಲ್ಪ ಇಮೋಷನಲ್ ಆದೆ ನಿಮ್ಮ ಜೊತೆ ಈ ಕತೆ ಹೇಳ್ತಾ. ಯಾಕಂದರೆ 5 ವರ್ಷದಿಂದ ನಾನು ಇದನ್ನು ಯಾರ ಬಳಿನೂ ಹೇಳ್ಕೊಂಡಿಲ್ಲ. ಕೇವಲ ಕೆಲವೇ ಜನಗಳ ಹತ್ರ ಹಂಚಿದ್ದೀನಿ, ಬೆರಳೆಣಿಕೆಯಷ್ಟು ಅಷ್ಟೇ. ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನಾನು ನನ್ನ ವನದುರ್ಗಾ ದೇವಿಯ ದೇವಸ್ಥಾನಕ್ಕೆ ಹೋಗಿ ದೇವಿ ಹತ್ರ ಕೇಳ್ತಾ ಇದ್ದೆ, ತಾಯಿ ನನಗೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ವನದುರ್ಗಾ ದೇವಿಯನ್ನು ಪಸರಿಸಬೇಕು, ಎಲ್ರಿಗೂ ತಾಯಿಯ ಮಹಿಮೆ ಏನು ಅಂತ ಗೊತ್ತಾಗಬೇಕು ಅಂತ ನಾನು ತಾಯಿ ಹತ್ರ ಕೇಳಿಕೊಂಡೆ. ಹಾಗಾಗಿ ನಾನು ಈ ಯೂಟ್ಯೂಬ್ ಚಾನಲನ್ನು ಮಾಡೋಕ್ಕೆ ಹೊರಟೆ. ನಾನು ಬಿದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ICUನಲ್ಲಿದ್ದಾಗ ಒಂದು ತಾಯಿ ಬಂದು ನನ್ನ ತಲೆಯನ್ನು ಸವರ್ತಾ ಇದ್ರು ಕನಸಲ್ಲಿ. ಸಡನ್ನಾಗಿ ನನಗೆ ಎಚ್ಚರಿಕೆ ಆಗ್ತಾ ಇತ್ತು. ತಿರ್ಗಾ ನಾನು ನಿದ್ರೆಗೆ ಜಾರ್ತಾ ಇದ್ದೆ. ತಿರ್ಗಾ ನನ್ನ ತಲೆಯನ್ನು ಸವರ್ತಾ ಇದ್ರು. ಅದು ಉಡುಪಿನಲ್ಲೂ ಆಯಿತು, ನನಗೆ ಮಂಗಳೂರಲ್ಲೂ ಆಯಿತು. ಸೊ ಆಗ ನನಗಾಯಿತು, ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ದೇವಿ ನನ್ನ ಹಿಂದೆ ಇದೆ ಅಲ್ವಾ ಅಂತ. ನಾನು ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಯನ್ನು ಹಾಗೆ ಕೊಲ್ಲೂರ ಮೂಕಾಂಬಿಕೆಯನ್ನು ತುಂಬ ಇಷ್ಟಪಡ್ತೀನಿ. ಊರಿಗೆ ಬಂದಾಗೆಲ್ಲ ಪ್ರತಿ ತಿಂಗಳು ನಂಗೆ ಅಲ್ಲಿ ಹೋಗಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ. ಪ್ರತಿ ತಿಂಗಳು ನಾನು ಅಲ್ಲಿಗೆ ಹೋಗಿ ಬರ್ತಾ ಇರ್ತೀನಿ. ನನಗೆ ನಾನು ಬದುಕಿ ಬಂದ ಆ ಭಾವನೆಗಳಲ್ಲಿ ನನಗನಿಸ್ತಾ ಇತ್ತು, ಕಟೀಲು ಅಮ್ಮನೇ ನನ್ನನ್ನು ಬದುಕಿಸಿದ್ಲು, ಕೊಲ್ಲೂರು ಮೂಕಾಂಬಿಕೆ ನನ್ನ ಹಿಂದೆ ಬಂದರು, ಒಬ್ಬರೇ ದೇವರೇ ನನ್ನ ರಕ್ಷಣೆ ಮಾಡಿದರು ಅಂತ ನಾನು ಯಾವಾಗಲೂ ಅದನ್ನು ಮನವರಿಕೆ ಮಾಡ್ಕೋತಾ ಇರ್ತೀನಿ. ಬಂಧುಗಳೇ, ಇದಾಗಿತ್ತು ನನ್ನ ಪುನರ್ಜನ್ಮದ ಕತೆ. ಇದು ಬರೀ ಕಥೆಯಲ್ಲ, ನನ್ನ ಬದುಕಿನ ಒಂದೊಂದು ನಿಮಿಷದ ಚಿತ್ರಣ. ಪುನರ್ಜನ್ಮ ಸಿಗೋದು ತುಂಬ ಕಡಿಮೆ. ಅದು ನನಗೆ ಸಿಕ್ಕಿದೆ ಅಂದರೆ ಅದು ನಾನು ದೇವರಿಗೆ ಹಾಕಿದ ಯಾವುದೋ ಹೂ ದೇವರ ತಲೆಯಲ್ಲೇ ಇತ್ತು ಅಂತ ಕಾಣುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಹಾಗೂ ವನದುರ್ಗಾದೇವಿಯ ಮಿಲನ, ಹಾಗೆ ದೇವಸ್ಥಾನದ ನಿರ್ಮಾಣದ ಕಥೆಗಳನ್ನು, ಹಾಗೆಯೇ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸಲಿದ್ದೇನೆ. ಸ್ಟೇ ಟ್ಯೂನ್. ನಾನು ನಿಮ್ಮ ಪ್ರೀತಿಯ ಅಮಿತಾರ್ ಹೆಗ್ಡೆ.